వెల్కమ్ బ్యాక్ టు అవర్ ఛానల్. దిస్ ఇస్ చక్రీ ద వెంచర్ రైడర్. ఇంకా చాలామందికి డౌట్ అనేది ఉందన్నమాట, కన్ఫ్యూజన్ అయితే ఉంది, బైక్ ట్యాక్సీ చేయొచ్చా చేయకూడదా అని. సో ఈరోజు మనం ఎక్కడున్నామంటే బైక్ ట్యాక్సీ వెల్ఫేర్ అసోసియేషన్. సో కొత్త ఆఫీస్ ఇది. ఈరోజు November 6th, 2024. సో గ్రాండ్ ఓపెనింగ్. యు ఆర్ ఆల్ ఇన్వైటెడ్. 10:30కి అయితే మొదలవుతుందన్నమాట. సో వాళ్ళ అజెండా ఏంటి, వాళ్ళు ఎలాంటి ప్రొటెక్షన్ ఇస్తారు, మొత్తం అన్ని డీటెయిల్స్ పోయి ఆదినారాయణ గారితో మాట్లాడదాం. ఈరోజు చీఫ్ గెస్ట్ వచ్చేసి శ్రీ హరీష్, సర్కిల్ ఇన్స్పెక్టర్ ఆఫ్ పోలీస్, ఎక్కడంటే హెచ్ఎస్ఆర్ పోలీస్ స్టేషన్లో. వాళ్ళు కూడా చీఫ్ గెస్ట్గా వస్తున్నారు. వాళ్ళు ఏమంటారు బైక్ ట్యాక్సీ గురించి, మొత్తం అన్ని విషయాలు తెలుసుకుందాం. లోపలికి వెళ్దాం. కొత్త ఆఫీస్ అయితే ఇక్కడ ఉందన్నమాట. ఐటీఐ లేఅవుట్, 27th క్రాస్లో బైక్ ట్యాక్సీ వెల్ఫేర్ అసోసియేషన్ అంతా డెకరేషన్ చేస్తున్నారు. ఫస్ట్ ఫ్లోర్లో ఉంది. లాంగ్ షాట్లో చూసుకుంటే ఇదనమాట బైక్ ట్యాక్సీ వెల్ఫేర్ అసోసియేషన్ బెంగళూరు ఆఫీసు. మంచి స్పేస్ అయితే ఉంది. చాలామంది ఇంకా వస్తున్నారు, బైక్స్ పార్క్ చేసుకుంటున్నారు. సో పైన కూడా షామియానా వేశారు. ఫంక్షన్ పైన అనుకుంటున్నా. ఫస్ట్ ఫ్లోర్లో ఆఫీసు, పైన ఫంక్షన్ అరేంజ్ చేశారు. పూజ చేశారు, చాలామంది వచ్చారు. ఇంకా పైన కూడా కూర్చున్నారు కొంతమంది. ఇక్కడైతే ఐడి కార్డ్స్ అయితే ఇస్తారనమాట. మీ డీటెయిల్స్ ఫామ్ ఫిల్ చేసి ఐడి కార్డ్ అయితే కలెక్ట్ చేసుకోవచ్చు. ఐడి కార్డ్ అయితే ప్రిపేర్ చేసి ఇస్తున్నారు ప్రతి ఒక్కరికి. సో ఇదొకటి ఇచ్చారు. ఇంకా గెస్ట్ల కోసం వెయిట్ చేస్తున్నాం. లెట్స్ వెయిట్. సో పైన కూడా సిట్టింగ్ అరేంజ్ చేశారు. ఇప్పుడు చెప్పు, జై బైక్ ట్యాక్సీ. పైన కూడా వెయిటింగ్. సర్కిల్ ఇన్స్పెక్టర్ గారు అయితే వచ్చారు, చీఫ్ గెస్ట్. ఇప్పుడు పూజ స్టార్ట్ అవుతుంది. ಬೈಕ್ ಟ್ಯಾಕ್ಸಿ ಹೊಸ ಒಂದು ಆಫೀಸನ್ನು ಓಪನ್ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಆದರೆ ನಿಮ್ಮವ್ರಿಗೆಲ್ಲ ಹೇಳಬೇಕು, ಎಲ್ಲರಿಗೂ ಅಮೂಲ್ಯವಾದ ಜೀವ, ನಮ್ಮ ರಸ್ತೆ ಸುರಕ್ಷತೆಯನ್ನು ಚೆನ್ನಾಗಿ ಕಾಪಾಡಿ
ರಸ್ತೆ ಸುರಕ್ಷತೆ ಫಾಲೋ ಮಾಡಬೇಕು. ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಕಡೆಯಿಂದ ಸರ್ ಈ ಆಫೀಸ್ ಓಪನ್ ಮಾಡೋದು ಅದಕ್ಕೆ ಅಂತ ಎಲ್ಲರೂ ಇನ್ನು ಮುಂದೆ ಎಲ್ಲ ಟ್ರಾಫಿಕ್ ನಿಯಮಗಳೇನಿದ್ದಾವೆ ಕಾನೂನು ರೀತಿಯಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ. ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದರೆ ಎಲ್ಲ ಗುಂಪಾಗ್ಬಿಡ್ತಾರೆ, ಅಲ್ಲೇ ಲ್ಯಾಂಡ್ ಆರ್ಡರ್ ಕ್ರಿಯೇಟ್ ಆಗ್ತದೆ. ಆ ಥರ ಮಾಡೋದು ಬೇಡ, ಶಿಕ್ಷಣ ಎಲ್ಲರೂ ಶಿಕ್ಷಣ ಕೊಡ್ತೀವಿ ಸರ್. ನಮ್ಮ ಬೈಕ್ ಟ್ಯಾಕ್ಸಿ ಎಲ್ಲರಿಗೂ ನಾವು ಅದೇ ಒಂದು ಶಿಕ್ಷಣ ಕೊಡ್ತೀವಿ. ಯಾವುದೇ ರೀತಿಯಲ್ಲೂ ಕೂಡ ಕಾನೂನು ಬಹಿರವಾಗಿ ನಾವು ಏನೂ ಮಾಡಲ್ಲ, ಕಾನೂನು ಚೌಕಟ್ಟಲ್ಲೇ ನಾವೆಲ್ಲರೂ ಮಾಡ್ತೀವಿ. ಅದೇ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿ ಚಾಲಕ ಎಲ್ಲರಿಗೂ ಫುಲ್ ಹೆಲ್ಮೆಟ್ ಹಾಕ್ತಾರೆ. ಇನ್ನು ಮುಂದೆ ನಮ್ಮ ಆಫೀಸ್ಗೆ ಯಾವತ್ತಾದರೂ ಬರ್ಬೋದು, ಅವರು ಬಂದು ಕೂತ್ಕೊಂಡು ಆರಾಮಾಗಿ ಅವರು ಏನಾದರೂ ತೊಂದರೆ ಆದಾಗ ಬಂದು ಚರ್ಚೆ ಮಾಡಿ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲರೂ ಇನ್ನು ಮುಂದಕ್ಕೆ ಇದೇ ಥರ ಯಾವುದು ಟ್ರಾಫಿಕ್ ನಿಯಮಗಳಾಗಿರ್ಬೋದು, ಒಂದು ಸೇಫ್ಟಿ ಪರ್ಪಸ್ ಆಗಿರ್ಬೋದು, ಎಲ್ಲದೂ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ನಾವು ಮಾಡ್ಕೊಡ್ತೀವಿ ಸರ್. ಇಲ್ಲಿ ನೋಡಿ ಹಾಗೆ ಇಲ್ಲಿ ನೋಡಿ ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಹಾಗೂ ಕರ್ನಾಟಕ ಜನತೆಗೆ ನಮಸ್ಕಾರ. ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ತಂಡ ಏನಿದೆಯೋ ಅದು ಇವತ್ತು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ, ಹಾಗೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಇದಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೂ ಹಾಗೂ ಮೀಡಿಯಂ ಮಿತ್ರದವ್ರಿಗೂ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ. ಸದಸ್ಯತ್ವ ನೋಂದಣಿಗೆ ಏನು ಮಾನದಂಡಗಳು, ಬೇಸಿಕ್ ಏನು ಎಲಿಜಿಬಿಲಿಟಿ ಅಂತ? ಸರ್, ಅವರು ಬೈಕ್ ಟ್ಯಾಕ್ಸಿ ರೈಡರ್ ಆಗಿದ್ರೆ ಸಾಕು ಸರ್. ಮತ್ತು ಅವ್ರದ್ದು ಲೀಗಲ್ ಅಂದರೆ ಡಿ ಎಲ್ಲು ಮಾಡಿಕೊಂಡು, ಬಟ್ ನಮ್ಮ ಕರ್ನಾಟಕ ರಾಜ್ಯದ ನೋಂದಣಿ ಇತ್ತು ಅಂದರೆ ಬೆಟರು. ಸೊ ಮಾಡಿಕೊಂಡ್ರೆ ನಾವು ಲೀಗಲಾಗಿ ಸದಸ್ಯತ್ವ ಕೊಡ್ತೀವಿ. ನಾವು ಫ್ರೀ ಆಫ್ ಕಾಸ್ಟ್ ₹1 ನಾವು ತೊಗೋತಿಲ್ಲ ಯಾರ ಹತ್ರನೂ. ಸೊ ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರಿಗಾಗಿ ನಾವು ಈ ಸಂಸ್ಥೆನ ಅಂದರೆ ಈ ಸಂಘಟನೆನ ಓಪನ್ ಮಾಡ್ತಾ ಇರೋದು. ಸೊ ಇದು ಒಂದು ಆಫೀಸ್ ಮುಖಾಂತರ ನಾವು ಎಲ್ಲರಿಗೂ ಕಾರ್ಯರೂಪಕ್ಕೆ ತರ್ತಾ ಇದ್ರಿ ಕೆಲವೊಂದು ಅಂಶನ. ಅವ್ರದ್ದು ಪೂರ್ವಾಪರ ವಿಚಾರಣೆ ಎಲ್ಲ ಮಾಡಿರ್ತಾರೆ, ಯಾಕಂದರೆ ಯಾವುದೋ ಸ್ಟೇಟಲ್ಲಿ ಇರ್ತಾರೆ, ಏನೋ ಮಾಡಿ ಬಂದಿರ್ತಾರೆ, ಹಿಂಗೆ ಸರ್. ಈಗ ಒಂದು ಆ್ಯಪಲ್ಲಿ ನಾವು ಇದು ಮಾಡ್ತೀವಿ ಸರ್, ಏನಂತಂದರೆ ಒಂದು ಆ್ಯಪಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದಾಗ M-Parivan ಅಂತ ಇರುತ್ತೆ. ಅದೇನಾದರೂ ಹಿಂದೆ ಕೇಸ್ ಇದ್ದು ಏನಾದರೂ ಇದ್ದರೆ ಅದರಿಂದ ಅವರಿಗೆ ಎಲಿಜಿಬಲ್ ಬರೋದಿಲ್ಲ. ಆ್ಯಕ್ಚುಲಿ ಬೈಕ್ ಟ್ಯಾಕ್ಸಿ ತೊಗೊಳ್ಳೋದೇ ಇಲ್ಲ, ಯಾವುದೇ ಕಂಪ್ನಿ ಆಗಿರಲಿ. ಎಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ ಅವರು ಆ್ಯಪಲ್ಲಿ ಅವರು ಇದು ಮಾಡಿ ಅಪ್ಲೋಡ್ ತೊಗೊತಾರೆ. ಸೊ ಅದಕ್ಕಾಗಿ ನಮ್ಗೆ ಆ ಥರ ಏನು ತೊಂದರೆ ಆಗೋದಿಲ್ಲ. ಅವರು ಏನು ಯಾವುದರಲ್ಲಿ ಬೈಕ್ ಟ್ಯಾಕ್ಸಿ 3-4 ಇದಾವೆ, 3-4 ಮಾಡಿರ್ತಾರೆ. ಅದರಲ್ಲಿ ನಾವು ಪ್ರೂಫ್ ಆಗಿ ಅವ್ರದ್ದು ಎಷ್ಟು ರೈಡ್ ಮಾಡಿದ್ದಾರೆ, ಯಾವತ್ತು ಲಾಸ್ಟ್ ರೈಡ್ ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವರಿಗೆ ನಾವು ಸದಸ್ಯ ಆಗಿ ಸೇರಿಸ್ಕೊತೀವಿ ಸರ್. ಮತ್ತು ಆ್ಯಪ್ ಮುಖಾಂತರ ಇನ್ ಕೇಸ್ ಅವ್ರು ಆ್ಯಪಲ್ಲಿ ಲಾಗಿನ್ ಆಗಬೇಕು ಅಂದರೆ ಪೊಲೀಸ್ ವೆರಿಫಿಕೇಷನ್ ಆಗೇ ಆಗುತ್ತೆ ಸರ್. ಅದಾದಮೇಲೆ ವೆರಿಫಿಕೇಷನ್ ಆದಮೇಲೆ ಮುಂದಕ್ಕೆ ಆ್ಯಪ್ ಕೂಡ ನಿಮಗೆ ಪರ್ಮಿಷನ್ ಕೊಡೋದು ರೈಡ್ ಮಾಡೋದಕ್ಕೆ. ಇಲ್ಲ ಅಂದರೆ ಅಪ್ಲೋಡ್ ತೊಗೊಳ್ಳೋದು ಇಲ್ಲ ಸರ್. ಇದನ್ನು ಸ್ಟಾರ್ಟ್ ಮಾಡಿಸ್ತಿರೋ ಉದ್ದೇಶ ಅದೇ ಸರ್, ನಮ್ಮ ಬೈಕ್ ಟ್ಯಾಕ್ಸಿ ಉಳಿಸ್ಬೇಕು. ಫಸ್ಟು ನಮ್ಮ ಅಜೆಂಡಾ ಹೇಳ್ತಿದ್ದಾರೆ, ಅಜೆಂಡಾ ಉಳಿಸ್ಬೇಕು. ಫಸ್ಟ್ ಬೈಕ್ ಟ್ಯಾಕ್ಸಿ ಉಳಿಸ್ಬೇಕು. ಹಾಗೆ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಇದು ಒಂದು ನೆರವಾಗಲಿ. ಎಲ್ಲರೂ ಏನೋ ಒಂದು ಡ್ಯೂಟಿ ಮಾಡೋಕ್ಕಾರೆ ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ಇದು ಒಂದು ಆಫೀಸ್ 24/7 ಓಪನ್ ಇರುತ್ತೆ. ಎಲ್ಲರೂ ಬಂದು ಅವ್ರ ಕಷ್ಟಗಳಿರ್ತವೆ, ಅವ್ರು ಬಂದಿಲ್ಲಿ ಅವರ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾರೆ ರೋಡ್ ರಸ್ತೆಯಲ್ಲಿ ಏನಾದ್ರು ಆದಾಗ ಬಂದಿಲ್ಲಿ ಅವ್ರ ಸಮಸ್ಯೆಗಳು ಹೇಳಿ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರ ತಂಡ ಏನಿದೆಯೋ ಅವರೆಲ್ಲ ಹೋಗಲು ಸಾಲ್ವ್ ಮಾಡೋಕ್ಕೆ ಅಂತ ಈ ಆಫೀಸ್ ಮಾಡಿರೋದು ಸರ್. ಸರ್, ಇದರಿಂದ ಡ್ರೈವರ್ಸ್ಗೆ ಅಂದರೆ ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ಗೆ ಏನು ಬೆನಿಫಿಟ್ ಇದೆ ಸರ್? ಇದರಿಂದ ಬಂದ್ಬಿಟ್ಟು ಸರ್, ಈಗ ಫಸ್ಟು ನಮ್ಮ ಕಡೆಯಿಂದ ಒಂದು ಮೆಂಬರ್ಶಿಪ್ ಅಂತ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್. ಮೆಂಬರ್ಶಿಪ್ ಅಂತ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹಾಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಯಾವ ಥರ ನಾವು ಶಿಕ್ಷಣ ಕೊಡಬೇಕು, ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಕಾನೂನು ರೀತಿಯಲ್ಲಿ ಏನೇನು ಅವರಿಗೆ ತಿಳುವಳಿಕೆ ಹೇಳಬೇಕು, ರೋಡ್ ಸೇಫ್ಟಿ ಆಗಿರ್ಬೋದು, ಎಲ್ಲದನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ ಸರ್. ಸರ್, ಇವಾಗ ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ಗೆ ಏನಾದ್ರು ಅವಘಡ ಆದರೆ ಅಂದರೆ ಏನಾದ್ರು ಪ್ರಾಬ್ಲಮ್ ಆದರೆ, ಇವಾಗ ಕ್ಯಾಬ್ ಡ್ರೈವರ್ಸ್ಗಳ ಕಡೆ ಆಗಿರ್ಬೋದು, ಆಟೋ ಚಾಲಕರ ಕಡೆ ಯಂತ್ರ ಆಗಿರ್ಬೋದು, ಅಲ್ಲ ಹಿಂದಿ ಯಾರ್ದಾರ ಕಡೆ ಯಂತ್ರ ಪ್ರಾಬ್ಲಮ್ಗಳಾದ್ರೆ ಯಾವ ಥರ ಪ್ರೊಟೆಕ್ಟ್ ಮಾಡ್ತೀರಾ ನೀವು ಅವ್ರನ್ನ? ಸರ್, ನಾವು ಅದು ಕಾನೂನು ರೀತಿಯಲ್ಲಿ ಹೋಗ್ತೀವಿ. ಫಸ್ಟ್ ಕಾನೂನು ರೀತಿ ಅವ್ರಿಗೆ ನಾವು ಮಾತಾಡಿಸೋದಾಗಿರಲಿ ಏನಾದರೂ ಮಾಡೋದಾಗಿ ನಾವು ಮಾಡೋಕ್ಕೆ ಹೋಗಲ್ಲ. ಕಾನೂನು ರೀತಿ ಏನು ಕಾನೂನು ಇದೆ, ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತೀವಿ. ಹಾಗೆ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಅಂತಲೇ ನಾವು 20 ಜನ ಲೀಡರ್ಸ್ ರೆಡಿ ಮಾಡಿದ್ದೀವಿ ಸರ್. 20 ಜನ, ಒಂದೊಂದು 4 ಝೋನ್ ಮಾಡಿದ್ದೀವಿ. ಈಸ್ಟು, ವೆಸ್ಟು, ನಾರ್ತು, ಸೌತ್ ಅಂತ 4 ಝೋನ್ ರೆಡಿ ಮಾಡಿದ್ದೀವಿ. ಆ 4 ಝೋನಲ್ಲಿ 5 ಜನ ಒಂದು ಲೀಡರ್ ಇರ್ತಾರೆ. ಆ ಏರಿಯಾದಲ್ಲಿ ಆ ವ್ಯಾಪ್ತಿ ಪ್ರದೇಶದಲ್ಲಿ ಏನೇ ಒಂದು ಘಟನೆ ಆಡೋದು ಕೂಡ ನಮ್ಮ ಬೈಕ್ ಟ್ಯಾಕ್ಸಿ ಲೀಡರ್ಸ್ ಹೋಗಿ ಅಲ್ಲಿ ಹೋಗಿ ಅವ್ರಿಗೆ ಏನು ಆಗಿದೆ ಅದು ನೋಡಿ ಆಮೇಲೆ ಕಾನೂನು ರೀತಿಯಲ್ಲಿ ಅವರು ಪರಿಹಾರ ನೀಡ್ತಾರೆ ಸರ್. ಬೆಂಗಳೂರು ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ಗಳು ಯಾವ್ದು ಇಲ್ಲ ಸರ್, ಓನ್ಲಿ ಬೆಂಗಳೂರು ಸರ್. ಬೆಂಗಳೂರು ನಗರ ಮಾತ್ರ ಸರ್. ಸರ್
ಮುಂದೆ ಮೈಸೂರು ಮುಂದೆ ಎಸ್ಟಾಬ್ಲಿಷ್ ಮಾಡ್ತೀರಿ ಸರ್, ಮೈಸೂರು ಆ ಕಡೆ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತೀರಿ. ಸೊ ಒಂದು ಯಾಕಂದರೆ ಈಗ ನಾವು ಅಂಬೆಗಾಲ್ ಇಡ್ತಾ ಇರೋದ್ರಿಂದ ಸೊ ಮುಂದಕ್ಕೆ ಇನ್ನೂ ಅದನ್ನ ಇಂಪ್ರೂವ್ ಮಾಡ್ತಾ ಹೋಗ್ತಿರ್ತಾರೆ. ಯಾಕಂದರೆ ಎಲ್ಲರಿಗೂ ಒಂದು ದುಡಿಮೆ ಇದರಿಂದ ಆಗ್ತಿದೆ, ಫ್ಯಾಮಿಲಿಗಳು ನಡೀತಾ ಇರೋದ್ರಿಂದ ನಾವು ನಮ್ಮ ಕೈಯಲ್ಲಾಗಿದ್ದು ಸಪೋರ್ಟ್ ಮಾಡಿಕೊಂಡು ನಾವು ಬೆಳಿತೀರಿ, ಅವ್ರನ್ನೂ ಬೆಳೆಸ್ತೀರಿ ಸರ್. ಸರ್, ಬೈಕ್ ಟ್ಯಾಕ್ಸಿಯಿಂದ ಸಾಕಷ್ಟು ಗೊಂದಲ ಆಗ್ತಿದೆ. RTO ಅನುಮತಿ ಇಲ್ಲ ಅಂತಾರೆ, ಅಲ್ಲಲ್ಲಿ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿಯವ್ರನ್ನ ಅಡ್ಡ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಕೆಲವು ಆಟೋ ಚಾಲಕರು ಮಾತ್ರ ಥರ ಮಾಡ್ತಿರೋದು ಸರ್. 99% ಯಾರು ಆಟೋ ಚಾಲಕರು ಎಲ್ಲರೂ ಕೂಡ ಕಾನೂನು ಅರಿವು ಅಂತ ಏನು ಮುಟ್ಟಿದೆ ಆಲ್ರೆಡಿ, ಯಾರು ಕೂಡ ಮಾಡ್ತಾ ಇಲ್ಲ. ಕೆಲವು ಆಟೋ ಚಾಲಕರು ಮಾತ್ರ ಈ ಥರ ಮಾಡ್ತಿರೋದು. ಈ ಒಂದು ಮಾಡ್ತಿರೋ ಆಟೋ ಚಾಲಕರು ಎಲ್ಲರೂ ಕೂಡ ನಾವು ಆಲ್ರೆಡಿ ಕಾನೂನು ಅರಿವು ಮುಟ್ತಾನೆ ಇದ್ದೀವಿ, ಆದರೂ ಮಾಡ್ತಾ ಇದ್ದಾರೆ. RTO ಅವರು ಕೂಡ ಹಿಡಿತಾ ಇದ್ದಾರೆ. ಮತ್ತು ನಾವು ಹೋಗಿ ಮಾತಾಡಿದ ಮೇಲೆ ಇಲ್ಲಪ್ಪ ನಾವು ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ಹೇಳ್ತಿದ್ರು. ಅದು ಶಾಮೀಲಾಗಿದೆ. ಆಟೋದವರು ಮತ್ತು ಕೆಲವು ಆಟೋದವರು ಮತ್ತು ಕೆಲವು RTO ಅಧಿಕಾರಿಗಳು ಶಾಮೀಲಾಗಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾವು ಕೂಡ ಆ್ಯಕ್ಷನ್ ತಗೊತಾ ಇದ್ದೀವಿ. ನಮ್ಮ ಕಡೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಆಕ್ಷನ್ಗಳು ತಗೊತಾ ಇದ್ದೀವಿ ಸರ್. ಸರ್, ಇಲ್ಲಿವರೆಗೂ ಹಿಡಿದಿದ್ರು ಕೂಡ ಅದಕ್ಕೆ ಈಗ ಅವರು ಪೆನಾಲ್ಟಿ ಕಟ್ಟು ಬಿಡಿಸ್ಕೊಂಬರ್ಬೇಕು ಅಂತಾರೆ. ಬಟ್ ನಾವು RTO ಹೋದಾಗ ಏನಾಗ್ತಿದೆ ಅಂದರೆ ಅವರು ನಮ್ಮ ಹತ್ರ ಏನೋ ಡಾಕ್ಯುಮೆಂಟ್ ತೋರಿಸಿದ್ಮೇಲೆ, ಕಾನೂನು ಅಂದರೆ ನಮಗೆ ನ್ಯಾಯಾಲಯದಿಂದ ಏನು ಡಾಕ್ಯುಮೆಂಟ್ ಬಂದಿದೆಯೋ ಅದು ತೋರಿಸಿದಾದ್ಮೇಲೆ ಅವರು ಕೂಡ ಸರ್ ಪರವಾಗಿಲ್ಲ, ಪೆನಾಲ್ಟಿ ಏನಿಲ್ಲ ಅಂತೇಳ್ಬಿಟ್ಟು ಫ್ರೀಯಾಗಿ ಗಾಡಿ ಬಿಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿವರೆಗೂ ಏನಿಲ್ಲ ಅನ್ನೋ 100 ಗಾಡಿ ನಾವು ಆ ಥರ ಬಿಡಿಸಿದ್ದೀರಿ. ಇಲ್ಲಿವರೆಗೂ ಬಿಡಿಸಿದ್ದೀವಿ ನಾವು, ₹1 ಪೆನಾಲ್ಟಿ ಇಲ್ಲದೆ. ಸೊ ನಮ್ಮ ಇದು ಆಲ್ಮೋಸ್ಟ್ ಲೀಗಲಾಗೆ ನಡೀತಾ ಇದೆ ಸರ್, ಯಾವುದು ಇಲ್ಲಿಗಲ್ ಆಗಿ ನಡೀತಾ ಇಲ್ಲ. ಬಟ್ ಕೆಲವೊಬ್ಬರು ಷಡ್ಯಂತ್ರದಿಂದ ನಡೀತಿರೋದು ಇದಷ್ಟೇ. ಆಫೀಸಲ್ಲಿ ಏನು ಫೆಸಿಲಿಟಿ ಕೊಡ್ತಾರೆ ಸರ್? ಈಗ ಅವರು ಬೆಳಗ್ಗೆಯಿಂದ ಸಂಜೆ ಡ್ಯೂಟಿ ಮಾಡ್ತಾ ಇರ್ತಾರೆ ಸರ್. ಅವ್ರಿಗೆ ವಿಶ್ರಾಂತಿ ಇರಲ್ಲ, ವಿಶ್ರಾಂತಿ ಬೇಕು. ಮಧ್ಯಾಹ್ನ ಹೊತ್ತು ಒಂದು ಊಟ ಮಾಡಿ ಒಂದು ಹಾಫ್ ಆನ್ ಅವರ್ 1 ಅವರ್ ಕುತ್ಕೋಬೇಕಾಗುತ್ತೆ. ಆ ಟೈಮಲ್ಲಿ ಬಂದು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಕುತ್ಕೊಂಡು ಆಮೇಲೆ ಅವ್ರಿಗೆ ತೊಂದರೆ ಆಗಿದ್ರೆ ಆ ತೊಂದರೆ ಏನಾಗಿದೆಯೋ ಅದ್ರ ಇಲ್ಲಿ ಬಂದು ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಅವ್ರಿಗೆ ಏನಿದೆಯೋ ಅದು ಪರಿಹಾರ ಮುಂದಕ್ಕೆ ಅದು ಮಾಡಿಕೊಡ್ತೀವಿ ಸರ್. ಇದು ಹೆಂಗಸರಿಗಿದೆ ಬರೀ ಎಲ್ಲರಿಗೂ ಸರ್, ಬೈಕ್ ಟ್ಯಾಕ್ಸಿ ಮಾಡೋಂಥ ಎಲ್ಲರಿಗೂ ಸರ್. ಬೈಕ್ ಟ್ಯಾಕ್ಸಿ ಮಾಡೋಂಥ ಹೆಣ್ಮಕ್ಳು ಕೂಡ, ಹೆಣ್ಮಕ್ಳು ಬರ್ಬೋದು, ಗಂಡು ಮಕ್ಕಳು ಬರ್ಬೋದು, ಎಲ್ಲರೂ ಕೂಡ ಬರ್ಬೋದು ಸರ್. ಆಲ್ರೆಡಿ ಇವಾಗ ಯಾರು ರಿಜಿಸ್ಟರ್ ಆಗಿದ್ದಾರೆ? ಹೆಣ್ಮಕ್ಳು ಇದ್ದಾರೆ ಸರ್. ಬಟ್ ಇವತ್ತಂದರೆ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ನಾವು ಅವ್ರನ್ನ ಮಧ್ಯೆಲ್ಲ ಅವ್ರನ್ನ ಕರೆಸಿ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಅದಕ್ಕೆ ಅಂದ್ಬಿಟ್ಟು ನಾವು ಅವರು ಇದಕ್ಕೂ ಪ್ರಿಯಾರಿಟಿ ಕೊಟ್ಟು ಅವ್ರನ್ನ ಕರೆಸಿಲ್ಲ ಸರ್. ಅವ್ರಿಗೆ ಯಾವ ಥರ ನೀವು ರಕ್ಷಣೆ ಕೊಡ್ತೀರಿ ಸರ್? ಈಗ ನಮ್ಮ ಲೀಡರ್ಸ್ ಇದ್ದಾರಲ್ಲ ಸರ್, ಒಂದು ಗ್ರೂಪ್ ಇರುತ್ತೆ. ಆ ಗ್ರೂಪ್ ಲೇಡೀಸ್ ಮಾತ್ರ ಒಂದು ಗ್ರೂಪ್ ಮಾಡಿದ್ದೀವಿ. ಆ ಲೀಡರ್ಸ್, ಈಗ ನಮ್ಮ ಲೀಡರ್ಸ್ ಏನಿದ್ದಾರೋ ಎಲ್ಲರೂ ಗ್ರೂಪಲ್ಲಿ ಇರ್ತಾರೆ. ಅವರಿಗೆ ಯಾವುದೇ ಟೈಮಲ್ಲಿ 24/7 ಯಾವುದೇ ಫೋನ್ ಮಾಡೋದು ಕೂಡ ಹೆಣ್ಮಕ್ಳಿಗೆ ಸೇಫ್ಟಿ ಕೊಡುವಂಥ ಕೆಲಸ ನಮ್ಮ ಲೀಡರ್ಸ್ ಮಾಡ್ತಾರೆ, ನಾವು ಮಾಡ್ತೀವಿ ಸರ್. ಸರ್, ಕಾನೂನುಬದ್ಧವಾಗಿ ಸುರಕ್ಷತೆ, ಸಮಾನತೆ, ಸುಲಭತೆಯನ್ನು ಹೇಗೆ ನಿರ್ವಹಿಸ್ತೀರಾ ನೀವು? ಸರ್, ನಾವು ಫಸ್ಟ್ ಸುರಕ್ಷತೆ ಮತ್ತು ನಮ್ಮ ಬೆಂಗಳೂರಲ್ಲಿ ಸುರಕ್ಷತೆ ಮತ್ತು ಆರೋಗ್ಯ ಮಾತ್ರ ಸ್ವಲ್ಪ ಇದು ಮಾಡ್ತಿರೋದು. ಯಾವುದೋ ಬಟ್ಟೆ ರೈಡರ್ಸ್ಗೆ ಧೂಳಾಗಿರ್ಬೋದು, ಇದೆಲ್ಲ ಇದಾಗ್ತಿರೋದು. ಸೊ ಅದನ್ನು ನಾವು ಯಾವ ಥರ ಮಾಡಬೇಕು ಏನು ಅಂತಂದ್ಬಿಟ್ಟು ನಮ್ಮ ಆಫೀಸಲ್ಲೇ ಕಾನೂನು ರೀತಿಯಲ್ಲಿ ನಾವು ಮುಂದೆ ಯಾರಾದರೂ ನಮಗೇನಾದರೂ ತೊಂದರೆ ಆದಾಗ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಯಾವ ಥರ ನಡ್ಕೋಬೇಕು ಅನ್ನೋದನ್ನು ನಾವು ಕಂಪ್ಲೇಂಟ್ ಮಾಹಿತಿನ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಇಲ್ಲಿ ಕರೆದು ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಅವರಿಗೆ ಅಕಸ್ಮಾತ್ DL ಇಲ್ಲದೆ ಹೆಲ್ಮೆಟ್ ಹಾಕದೆ ಏನಾದರೂ ಚಾಲನೆ ಮಾಡಿದ್ರೆ ಬೈಕ್ ಟ್ಯಾಕ್ಸಿಗಳು ಏನು ಮಾಡ್ತೀರಾ ನೀವು? ಸರ್, ಅಂಥವ್ರು ನಾವು ಬೆಂಬಲ ಕೊಡೋದೇ ಇಲ್ಲ ಸರ್. ಅಂಥವ್ರು ನಾವು ಬೆಂಬಲ ಕೊಡೋದು. ಯಾಕಂದರೆ ಇಲ್ಲೀಗಲ್ ಆಗಿ ಮಾಡೋರು, ಒಂದು ಲೈಸೆನ್ಸ್ ಇಲ್ಲ, ಒಂದು ಗಾಡಿ RC ಇಲ್ಲ, ಒಂದು ಇನ್ಶೂರೆನ್ಸ್ ಇಲ್ಲ, ಒಂದು ಏನಿಲ್ಲ ಅಂತ ನಾವು ಬೆಂಬಲ ಕೊಡೋದಿಲ್ಲ. ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಯಾವತ್ತೂ ಕೂಡ ಕಾನೂನು ಚೌಕಟ್ಟಲ್ಲಿರ್ತೀವಿ. ಯಾರು ಕಾನೂನಿನ ಪಾಲಿಸಿ ನಮ್ಮ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತಾರೋ ಅಂಥವ್ರು ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡ್ತೀವಿ ಸರ್. ಪಬ್ಲಿಕ್ ಏನು ಮೆಸೇಜ್ ಕೊಡೋಕ್ಕೆ ಹೊರಟಿದ್ದೀರಿ ಸರ್? ಈಗ ಪಬ್ಲಿಕ್ ನಾವು ಮೆಸೇಜ್ ಕೊಡೋದಂದರೆ, ಇದು ಒಂದು ಬೈಕ್ ಟ್ಯಾಕ್ಸಿ ಏನೋ ಸರ್, ಒಂದು ನಿಮಗೆ ದರ ಏನಿದೆಯೋ ಅದು ಕಮ್ಮಿಗೆ ಸಿಗ್ತಾ ಇದೆ ಸರ್. ಒಂದು ಸಿಂಗಲ್ ಪ್ಯಾಸೆಂಜರ್ ಹೋಗಬೇಕು, ಎಲ್ಲಾದರೂ ಹೋಗಬೇಕು ಅಂದರೆ ಕಡಿಮೆ ದರಲ್ಲಿ ಸಿಗುತ್ತೆ. ಅವ್ರಿಗಂತ ಇನ್ನೂ ನಮ್ಗಿನ್ನೂ ಬೆಂಬಲ ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ನಮ್ಮ ಬೈಕ್ ಟ್ಯಾಕ್ಸಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ಅದು ನಮ್ಗೆ ಸಂತೋಷ ವಿಷಯ ಸರ್. ಅದು ಸರ್, ಇಬ್ರಿಗೂ ಇನ್ಶೂರೆನ್ಸ್ ಇರ್ತೈತೆ ಸರ್? ಹೌದು, ಇಬ್ಬರಿಗೂ ಇನ್ಶೂರೆನ್ಸ್ ಇರುತ್ತೆ. ಈಗ ಮುಂದೆ ಕೂತ್ಕೊಳ್ಳೋಂಥ ಒಂದು ರೈಡರ್ಗಾಗಿರ್ಬೋದು, ಹಿಂದೆ ಕೂತ್ಕೊಳ್ಳೋಂಥ ಕಸ್ಟಮರ್ ಕೂಡ ಇಬ್ಬರಿಗೂ ಒಂದು ಆ್ಯಪಲ್ಲೇ ಇಬ್ಬರಿಗೂ ತೋರಿಸುತ್ತೆ ಎಷ್ಟಾಗುತ್ತೆ. ನಿಮ್ಗೆ ಒಂದೇ ಬಿದ್ದಾಗ ಏನಾದರೂ ಸಣ್ಣ ಏಟಾಗಿ ಏನಾದಾಗ ಅದಕ್ಕೆ ಎಷ್ಟು ಇನ್ಶೂರೆನ್ಸ್ ಇದೆ, ಡೆತ್ ಆದರೆ ಎಷ್ಟು ಇನ್ಶೂರೆನ್ಸ್ ಇದೆ, ಎಲ್ಲದು ಕೂಡ ಎಲ್ಲ ಆ್ಯಪಲ್ಲೂ ಕೂಡ ಇದಾವೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಆದಿ ಅಂತ, ನಾನು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸರ್. ನೀವು? ನನ್ನ ಹೆಸರು ಮನೋಜ್ ಅಂತ ಹೇಳ್ಬಿಟ್ಟು ಸರ್, ನಾನು ನಾರ್ತ್ ಸೈಡ್ ಲೀಡರ್ ಸರ್. ನಾನು ಬೈಕ್ ಟ್ಯಾಕ್ಸಿ. ಇವಾಗ ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ಗೆ ನೈಟ್ ವಿಚಾರದಲ್ಲಿ ಬಂದಾಗ ಸುರಕ್ಷತೆ ಇದೆಯಾ? ಇದೆ ಸರ್. ಯಾಕಂದ್ರೆ ಹಲವಾರು ನೈಟ್ ತುಂಬಾ ಅವಘಡಗಳು ನಡೀತಿರ್ತವೆ. ಬೈಕ್ ಟ್ಯಾಕ್ಸಿ ಡ್ರೈವರ್ಸ್
ಇವಾಗ ಕಸ್ಟಮರ್ಸ್ ಜೊತೆ ಮಾತಾಡೋ ರೀತಿ ಅವ್ರಿಗೆ ಯಾವ ಥರ ಅಸಭ್ಯವಾಗಿ ಏನಾದ್ರು ಮಾತಾಡಿದ್ರೆ ಇದನ್ನು ಯಾವ ಥರ ಕ್ರಮ ಕೈಗೊಳ್ತಿದ್ರು? ಸರ್, ಈಗ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಯಾರು ಬಂದು ಸದಸ್ಯರಾಗಿ ಸೇರ್ಕೊಂತಾರೋ ಅವ್ರಿಗೆಲ್ಲರೂ ಕೂಡ ನಾವು ಇಲ್ಲಿಂದ ಟ್ರೈನಿಂಗ್ ಮಾಡಿ ಕಳಿಸ್ತೀವಿ. ನೈಟ್ ಹೊತ್ತು ಮಾಡಿರಿ, ಡೇ ಮಾಡಿರಿ, ಯಾವತ್ತಾದರೂ ಮಾಡಿರಿ. ಆ ಟೈಮಲ್ಲಿ ನಾವು ಅವರಿಗೆ ಯಾವ ಥರ ಮಾಹಿತಿ ಬೇಕು, ಯಾವ ಥರ ಮಾಹಿತಿ ನೀವು ಕಸ್ಟಮರ್ನ ಯಾವ ಥರ ನೀವು ಕುಂದಿಸ್ಕೊಂಡಾಗ ಯಾವ ಥರ ನೀವು ಮಾತಾಡಬೇಕು, ಯಾವ ಥರ ನೀವು ಸ್ಪೀಡ್ ಹೋಗಬೇಕು, ಯಾವ ಥರ ನೀವು ಯಾವ ಲೈನಲ್ಲಿ ಹೋಗಬೇಕು, ಯಾವ ಸಿಗ್ನಲ್ ಜಂಪ್ ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಬಂದಿರುವಂಥ ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನಮ್ಮ ಸದಸ್ಯರಾಗಿರುವಂಥ ಸೇರ್ಕೊಂಡಂಥ ಎಲ್ಲರೂ ಕೂಡ ನಾವು ಅದು ಅವ್ರಿಗೆ ಅರಿವು ಸರ್. ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ಗೆ ಆಯಿತು, ಇನ್ನು ಕಸ್ಟಮರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರ ಕಡೆ ಅಂತ ನೀವು ಅವ್ರಿಗೆ ಬೆಂಬಲ ಕೊಡ್ತೀರಾ? ಸರ್, ಕಸ್ಟಮರ್ ಸರ್ ಈಗ ಏನಂತಂದ್ರೆ ದುಡ್ಡು ವಿಚಾರದಲ್ಲಿ ಆಗಿರ್ಬೋದು, ಜಾಸ್ತಿ ಕೇಳೋದಿರುತ್ತೆ, ಆ ಥರ ಎಲ್ಲ ನಡೀತಿರ್ತೈತೆ. ಅಂಥದ್ರಲ್ಲಿ ಏನು ಆ ಥರ ಕ್ರಮಗಳು? ಸರ್, ಈ ಥರ ಇದುವರೆಗೂ ಬೈಕ್ ಟ್ಯಾಕ್ಸಿಯಲ್ಲಿ ಆ ಥರ ದುಡ್ಡು ಜಾಸ್ತಿ ಕೊಟ್ಟು ಇದರ ಆಗಿಲ್ಲ ಸರ್. ಆದ್ರೆ ಅದು ಕೂಡ ನಾವು ಒಂದು ವೇಳೆ ನಮ್ಮ ರೈಡರ್ ಕಡೆ ತಪ್ಪಿದ್ರೆ, ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕನ ಕಡೆ ತಪ್ಪಿದ್ರೆ ಕಾನೂನು ರೀತಿಯಲ್ಲಿ ಅವ್ರು ನಾವು ಶಿಕ್ಷೆ ಕೊಡಿರ್ತೀವಿ ಸರ್. ನಾವು ನಮ್ಮ ಕಡೆಯಿಂದ ಶಿಕ್ಷೆ ಕೊಡಿಸ್ತೀವಿ. ಯಾಕಂದರೆ ಅವ್ರು ನಮ್ಮ ಹಿಂದೆ ಬಂದು ಕುತ್ಕೊಂಡು ನಮ್ಮ ಯಾರೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಒಂದು ಆ್ಯಪ್ ನಂಬ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ನಮ್ಮನ್ನು ನಂಬ್ಕೊಂಡು ಬರ್ತಾ ಇದ್ದಾರೆ, ಅಂಥವ್ರಿಗೆ ನಾವು ಪ್ರಿಯಾರಿಟಿ ಕೊಡ್ತೀವಿ, ಅಂಥ ಕಸ್ಟಮರ್ಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಒಂದೇ ಒಂದು ಮಾತು, ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನಮಸ್ಕಾರ. ನಾನು ಮುನೀರ್ ಅಂತ BTL ಲೀಡರು. ಈ ಮೀಡಿಯಾ ಮುಖಾಂತರ ನಾನು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರು ಬೆಂಗಳೂರಲ್ಲಿ ಮಾಡೋರು ಪ್ರತಿಯೊಬ್ಬರು ಬಂದು ಮೆಂಬರ್ ಆಗಿ, ಸದಸ್ಯರಾಗಿ, ಸರಿನಾ? ಇನ್ನೇನು ಮುಂದಕ್ಕೆ ಏನಾದರೂ ಆದರೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ITI ಲೇಔಟ್ HSR ಅಲ್ಲಿ ಇರುತ್ತೆ. 24/7 ಇದ್ದೇ ಇರುತ್ತೆ. ನಿಮಗಂತೂ ಪ್ರೈವೇಟ್ ಒಂದು ನಂಬರ್ ಇರುತ್ತೆ, ಕಾಲ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಆದ್ರೂ ದಯವಿಟ್ಟು ನಮ್ಮನ್ನು ತಲುಪಿ. ಜೈ ಬೈಕ್ ಟ್ಯಾಕ್ಸಿ ಸರ್, ನೀವು ಕಟ್ ಮಾಡಿಬಿಡಿ, ಅದು ನಾವು ತಗೊಂಡಿದ್ದೀವಿ. చూసారు కదా, బైక్ ట్యాక్సీ వెల్ఫేర్ అసోసియేషన్ వాళ్ళు ఆఫీస్ అయితే ఓపెన్ చేశారు. 24 hours ఓపెన్లో ఉంటుంది. మీకు ఎలాంటి ఇబ్బంది అయినా మీరు ఇక్కడికి రావచ్చు, రెస్ట్ కూడా తీసుకోవచ్చు అంట. ఇక్కడ వచ్చి లీగల్ బైక్ ట్యాక్సీ చేసుకొని సంపాదించుకోండి, ఫ్యామిలీస్ని పోషించుకోండి. ఏ పని చిన్నది కాదు, ఏ పని పెద్దది కాదు. ప్రతి ఒక్క జాబు అన్నీ ఒకటే, అన్నీ సమానంగా చూద్దాం, అందరినీ సపోర్ట్ చేద్దాం. సో కారు కానీ, ఆటో కానీ, బైక్ కానీ దేంతో అన్నా కూడా మీరు ఎర్న్ చేసుకోవచ్చు. బైక్ ట్యాక్సీ వెల్ఫేర్ అసోసియేషన్ ఆఫీస్ అయితే అఫీషియల్గా ఓపెన్ అయిపోయింది. సో బైక్ ట్యాక్సీ అసోసియేషన్ ఆఫీసు అందరి కోసం, అందరికీ హెల్ప్ చేయడానికి ఓపెన్ చేశారు. విష్ దెమ్ ఆల్ ది బెస్ట్.